ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತೋಟಗಾರಿಕೆ ಮೇಳ 2024ನೇ ವರ್ಷದು ನಡುತೋಪ ಸಂಬಾರು ಔಷಧಿ ಮತ್ತು ಸುಗಂಧ ದ್ರವ್ಯಗಳ ವಿಭಾಗದ ಆಕರ್ಷಣೆ ಬಗ್ಗೆ ಹೇಳಬೇಕಾದ್ರೆ ಈ ವರ್ಷ ನಾವು ಈ ಪ್ರಾತ್ಯಕ್ಷತೆಯಲ್ಲಿ ಎಲ್ಲ ಈ ಪ್ರಾತ್ಯಕ್ಷತೆಯಲ್ಲಿ ನಾವು ಆದಷ್ಟು ಸಂಬಾರು ಬೆಳೆಗಳು, ಔಷಧೀಯ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ಎಲ್ಲ ಒಂದೊಂದು ಬೆಳೆದು ಪ್ರಾತ್ಯಕ್ಷತೆಯನ್ನು ಇಟ್ಟಿದ್ದೀವಿ. ಇದ್ರ ಜೊತೆಗೆ ಈ ವರ್ಷದ ವಿಶೇಷತೆ ಅಂತ ಹೇಳಿದ್ರೆ ಪರಿಮಳ ಸುರಂಗವನ್ನ ಮಾಡಿದೀವಿ. ಅಂದ್ರೆ ಈಗ ಬೇರೆ ಬೇರೆ ಸುಗಂಧ ದ್ರವ್ಯ ಅದ್ರ ನಾವು ಈ ಸುರಂಗ ಒಳಗೆ ಹೋದ್ರೆ ನಮ್ಗೆ ಅನುಭವ ಆಗ್ತದೆ. ಒಂದೊಂದು ಸುಗಂಧ ದ್ರವ್ಯ ಒಂದೊಂದು ಮಾನಸಿಕ ರೋಗ ಅಥವಾ ಒಂದು ರೋಗಗಳಿಗೆ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಅದಕ್ಕೆ ಒಂದು ಸುರಂಗವನ್ನು ಮಾಡಿದ್ದೀವಿ. ಇದ್ರ ಜೊತೆಗೆ ಆರೋಗ್ಯ ಉದ್ಯಾನ ಅಂತ ಮಾಡಿದೀವಿ. ಅಂದ್ರೆ ಈಗ ಒಂದೊಂದು ರೋಗಕ್ಕೆ, ಉದಾಹರಣೆಗಾಗಿ ಕೆಮ್ಮಿಗೆ ಅಥವಾ ಶೀತ ಜ್ವರಗೆ ಅಥವಾ ಕಣ್ಣಿನ ಇದಕ್ಕೆ ಅಥವಾ ನಿಮ್ದ ಸ್ಕಿನ್ ಔಷಧಿ ಅಂತದ್ದು ಒಂದೊಂದು ರೋಗ ಒಂದೊಂದು ಇದಕ್ಕೆ ಒಂದೊಂದು ಬೆಳೆಗಳು ಯಾವ ಉಪಯೋಗ ಬರುತ್ತೆ ಅದಕ್ಕೆ ನಾವು ಅದಕ್ಕೆ ಆರೋಗ್ಯ ಉದ್ಯಾನ ಅಂತ ಒಂದು ಹೆಸರು ಕೊಟ್ಟಿದೀವಿ. ಅಲ್ಲಿ ಒಂದೊಂದು ಉದಾಹರಣೆಗಾಗಿ ಸ್ಕಿನ್ ಕೇರ್ ಅಂತ ಇದ್ರೆ ಅಲ್ಲೇ ಚರ್ಮಗೆ ಉಪಯೋಗ ಆಗುವಂತ ಬೆಳೆಗಳು ಅಲ್ಲಿ ಇಟ್ಟಿರ್ತೀವಿ. ಹಾಗೆ ಕಣ್ಣಿನ ಉಪಯೋಗ ಬರುವಂತಹ ಬೆಳೆಗಳು ಆಗ್ಲಿ, ಮೆಮೊರಿ ಎನ್ಹಾನ್ಸಿಂಗ್ ಅಂದ್ರೆ ನಮ್ದು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುವ ಕೆಲವು ಬೆಳೆ ಅದಕ್ಕೆ ನಾವು ಆರೋಗ್ಯ ಉದ್ಯಾನ ಅಂತ ಒಂದು ಮಾಡಿದೀವಿ. ಈ ನಿಟ್ಟಿನಲ್ಲಿ ಸುಮಾರು 200ರಷ್ಟು ಔಷಧೀಯ ಮತ್ತು ಸುಗಂಧ ದ್ರವ್ಯ ಬೆಳೆಗಳು ನಾವು ಇಲ್ಲಿ ಪ್ರತ್ಯಕ್ಷದಲ್ಲಿ ಇಟ್ಟಿದ್ದೀವಿ. ಇದು ಲೈವ್ ಪ್ಲಾಂಟ್ಸ್ ಅಂದ್ರೆ ಈಗ ಹೊಲದಲ್ಲಿ ಡೈರೆಕ್ಟ್ಲಿ ನಾವು ಪ್ಲಾಂಟ್ಸ್ ನೋಡ್ಬೋದು. ಇದ್ರ ಜೊತೆಗೆ ನಮ್ಮ ಹಿಂದೆ ಪ್ರಾತ್ಯಕ್ಷತೆಯಲ್ಲಿ ಸುಮಾರು 200 ಔಷಧೀಯ ಮತ್ತು ಸುಗಂಧ ದ್ರವ್ಯಗಳ ಸ್ಯಾಂಪಲ್ಸ್ ಇಟ್ಟಿದ್ದೀವಿ. ಅದಕ್ಕೆ ಮಾಹಿತಿ ಕೂಡ ರೈತರಿಗೆ ಕೊಡ್ತೀವಿ. ಇದ್ರ ಜೊತೆಗೆ ರೈತರಿಗೆ ಈ ಬೆಳೆಗಳು ಯಾಕೆ ಬೆಳಿಬೇಕು ಅಂತ ಮಾಹಿತಿನೂ ಕೂಡ ಕೊಡ್ತೀವಿ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳಿಗೆ ಬೇಡಿಕೆ ಜಾಸ್ತಿ ಬರ್ತಾ ಇದೆ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಇವು ಆದಷ್ಟು ಇಂಥ ಬೆಳೆಗಳು ಸಾಮಾನ್ಯವಾಗಿ ಸಾಧಾರಣ ಹೊಲಗಳಲ್ಲಿ ಅಂದ್ರೆ ಯಾರು ಬೆಳೆ ಬರಲಾರದಂತ ಹೊಲಗಳಿಗೆ ಕೂಡ ನೀವು ಇದು ಬೆಳೆಯಬಹುದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದಿಕ್ ಔಷಧಿಗಳಿಗೆ ಡಿಮ್ಯಾಂಡ್ ಬರೋದ್ರಿಂದ ಈ ಬೆಳೆಗಳಿಗೂ ಕೂಡ ಡಿಮ್ಯಾಂಡ್ ಬರ್ತಾ ಇದೆ. ಆಮೇಲೆ ಆದಷ್ಟು ಬೆಳೆಗಳು ಇವು ಬಹುವಾರ್ಷಿಕ ಬೆಳೆ ಆಗಿದ್ರಿಂದ ಒಂದ್ಸರ್ತಿ ನೀವು ನಾಟಿ ಮಾಡಿದರೆ ಕನಿಷ್ಠ 5-6 ವರ್ಷ ತನ ಒಂದನ್ನು ಹೊಲದಲ್ಲಿ ಇಡ್ಬೋದು. ಬರೀ ನಿಮ್ಗೆ ಕಟಾವ್ ಮಾಡೋದು, ಅದಕ್ಕೆ ಸ್ವಲ್ಪ ಒಣಗಿಸೋದು, ಡೈರೆಕ್ಟ್ಲಿ ಮಾರ್ಕೆಟಿಂಗ್ ಮಾಡೋದು, ಇಲ್ಲ ಅಂದ್ರೆ ಇದ್ರದ ಸುಗಂಧ ದ್ರವ್ಯ ಎಸೆನ್ಷಿಯಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಡಿಸ್ಟಿಲೇಷನ್ ಪದ್ಧತಿಯನ್ನು ಮಾಡ್ಕೊಂಡು ಎಣ್ಣೆನೂ ಕೂಡ ನಾವು ಮಾಡ್ಬೋದು. ಇದು ಆಯ್ತು. ಇದ್ರ ಜೊತೆಗೆ ತೋಟಪಟ್ಟಿ ಬೆಳೆಗಳಿಗೆ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಸದ್ಯಕ್ಕೆ ಈ ವರ್ಷ ತೆಂಗಿನಲ್ಲಿ ಬರ ನಿರ್ವಹಣೆ ಅಂದ್ರೆ ಡ್ರಾಟ್ ಲಿಟಿಗೇಷನ್ ಅದಕ್ಕೆ ಬೇರೆ ಬೇರೆ ಪದ್ಧತಿಯಿಂದ ಹ್ಯಾಂಗ್ ನಾವು ಮಾಡಬಹುದು ಅದು ಒಂದು. ಆಮೇಲೆ ತೆಂಗಿನಲ್ಲಿ ಅಂತರ್ ಬೆಳೆಗಳು ಯಾವ್ಯಾವ ಬೆಳಿಬಹುದು ಅಂತ ಹೇಳಿ ಅದೊಂದು ಪ್ರಾತ್ಯಕ್ಷತೆ ಇಲ್ಲಿ ಇಟ್ಟಿದ್ವಿ. ರೈತರಿಗೆ ಮಾಹಿತಿ ಕೂಡ ಇಲ್ಲಿ ಮಾಹಿತಿ ಕೇಂದ್ರದಿಂದ ಸಿಗ್ತದೆ. ಆಮೇಲೆ ಈಗ ಎಲ್ಲ ಬೆಳೆಗಳಿಗೆ ಅವ್ರದ್ದು ಆ ಬೆಳೆದ ಸಾಲ ಏನಿದೆ ಆ ಸಾಲ ಮುಂದೆ ನಾವು ಆ ಬೆಳೆದ ಹೆಸರು ಇಟ್ಟಿರ್ತೀವಿ. ಅದಕ್ಕೆ ಒಂದು QR ಕೋಡ್ ಕೂಡ ಮಾಡಿದೀವಿ. ರೈತರಾಗ್ಲಿ ಯಾರ್ಯಾರಾಗ್ಲಿ ಅವ್ರ ಮೊಬೈಲ್ ಇಂದ ಅವ್ರ QR ಕೋಡ್ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಆ ಬೆಳೆಗಳ ಮಾಹಿತಿ ಕೂಡ ನಮ್ಗೆ ಎಲ್ಲ ಸಿಗುತ್ತದೆ. ಈ ಒಂದು ಪ್ರಾತ್ಯಕ್ಷತೆಯಲ್ಲಿ 3 ತರದ ಹುಲ್ಲುಗಳನ್ನು ನಾವು ಬೆಳೆಸಿದೀವಿ. ಸಿಟ್ರೋನೆಲ್ಲಾ, ಲೆಮನ್ ಗ್ರಾಸ್ ಮತ್ತು ವೆಟಿವರ್ ಅಂದ್ರೆ ಲವಂಚ ಅಂತೀವಿ. ಸಿಟ್ರೋನೆಲ್ಲಾ ಗ್ರಾಸ್ ದಿಂದ ನಿಮ್ದು ಯಾವ್ದು ಸೊಳ್ಳೆ ರಿಪಲೆಂಟ್, ಮಸ್ಕಿಟೋ ರಿಪಲೆಂಟ್ ಅಂತ ಔಷಧಿ ತಯಾರು ಮಾಡ್ತಾರೆ. ಲೆಮನ್ ಗ್ರಾಸ್ ವಿಟಮಿನ್ ಸಲುವಾಗಿ ಚಾಲಿ ಮಾಡ್ಬೋದು. ಅವು ಲಾಸ್ಟ್ ವೆಟಿವರ್ ಅಂದ್ರೆ ಲವಂಚ ಅಂತ ಹೇಳ್ತೀವಿ. ಅದ್ರದ ಬೇರು ಉಪಯೋಗ ಬರುತ್ತೆ, ಅದರಿಂದ ಎಣ್ಣೆ ತಯಾರು ಮಾಡಿ ಅದಕ್ಕೆ ಪರ್ಫ್ಯೂಮ್ ಇಂಡಸ್ಟ್ರಿ ಉಪಯೋಗ ಮಾಡ್ತಾರೆ. ಈ ಪ್ರಾತ್ಯಕ್ಷದಲ್ಲಿ 3 ತರಹದ ಹುಲ್ಲುಗಳನ್ನು ನಾವು ಬೆಳೆಸಿದೀವಿ. ಇದ್ರದ್ದು ಎಲ್ಲ ಉಪಯೋಗ ಬರೀ ಸುಗಂಧ ದ್ರವ್ಯ ಎಣ್ಣೆ ತಯಾರು ಮಾಡೋದಕ್ಕೆ ಅಷ್ಟೇ. ಅದು ಮುಂದೆ ಎಲ್ಲ ಬೇರೆ ಬೇರೆ ಕಾಸ್ಮೆಟಿಕ್ಸ್ ಆಗ್ಲಿ, ಪರ್ಫ್ಯೂಮ್ಸ್ ಆಗ್ಲಿ, ಮೆಡಿಸಿನ್ಸ್ ಆಗ್ಲಿ ಉಪಯೋಗ ಮಾಡ್ತಾರೆ. ಅದು ರೋಸ್ಮೇರಿ ಅಂತ. ರೋಸ್ಮೇರಿ ಎಣ್ಣೆ ಸಾಮಾನ್ಯವಾಗಿ ಹೇರ್ ಆಯಿಲ್ಸ್ ಅಲ್ಲಿ ಉಪಯೋಗ ಮಾಡ್ತೀವಿ. ಅವು ಮೋಸ್ಟ್ಲಿ ತಾವು ನೋಡಿರ್ಬೇಕು. ಅವು ಯಾವ್ದು ಥಂಡ ಕೂಲ್ ಅಂತ ಒಂದು ಎಣ್ಣೆ ಬರ್ತದೆ ಅಂತಂದ್ರೆ ಎಣ್ಣೆ ಹಚ್ಕೊಂಡ್ರೆ ತಲೆಗೆ ಕೂಲ್ ಆಗ್ತದೆ. ಈ ರೋಸ್ಮೇರಿ ಇದು ಒಂದು.
ಟಿಂಚರ್ ಪ್ಲಾಂಟ್ ಇದು. ಟಿಂಚರ್ ಪ್ಲಾಂಟ್ ಆಂಟಿಸೆಪ್ಟಿಕ್ ಟಿಂಚರ್ ಹಾಕ್ಬೋದು. ಟಿಂಚರ್ ಪ್ಲಾಂಟ್ ಈ ಹೇಳ ಈ ಪ್ರಾತ್ಯಕ್ಷಿತೆಯಲ್ಲಿ ನಾವು 3 ತರಹದ ಪುದೀನಗಳು, ಅಂದ್ರೆ ಪುದೀನದಲ್ಲಿ ಬೇರೆ ಬೇರೆ ಟೈಪ್ಸ್ ಇರ್ತಾವ್ರಿ. ಜಪನೀಸ್ ಮಿಂಟು, ಸ್ಪಿಯರ್ ಮಿಂಟು, ಪೆಪ್ಪರ್ ಮಿಂಟು, ಈ ತರ. ಜಪನೀಸ್ ಮಿಂಟ್ ಅಂತೂ ನೀವು ಸಾಮಾನ್ಯವಾಗಿ ಇದು ಯಾವ್ದು ಜಂಡು ಬಾಮ್ ಅಂತ ತಯಾರು ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಉಳ್ಕಿದ್ದೆಲ್ಲ ಪೆಪ್ಪರ್ ಮಿಂಟು, ಪುದೀನ, ಕಾಮನ್ ಪುದೀನ, ಮತ್ತೆ ಬೇರೆ ಇದರಲ್ಲಿ ಕಾಸ್ಮೆಟಿಕ್ಸ್ ಇದು ಸಾರಿ ಕಾನ್ಫೆಕ್ಷನರಿ ಉಪಯೋಗ ಮಾಡ್ತಾರೆ. ಈ 3 ತರಹದ ಪುದೀನಗಳು ಇದರಲ್ಲಿ. ಈ ಪ್ರಾತ್ಯಕ್ಷಿತೆಯಲ್ಲಿ ನಾವು 4 ತರಹದ ತುಳಸಿಗಳನ್ನು ಬೆಳೆಸಿದೀವಿ. ಸಾಮಾನ್ಯವಾಗಿ 7 ತರಹದ ತುಳಸಿಗಳು ಇರ್ತಾರೆ, ರಾಮ್ ತುಳಸಿ ಆತರ. 4 ತರದ್ದು ತುಳಸಿ. ಇದು ತುಳಸಿ ಬ್ಲಾಗ್. ತುಳಸಿದಲ್ಲಿ ಎಣ್ಣೆ ತಯಾರು ಮಾಡ್ತಾರೆ, ಅದರಿಂದ ಕರ್ಪೂರ ತಯಾರು ಮಾಡ್ತಾರೆ. ಅದಕ್ಕೆ ಸಾಕಷ್ಟು ಮೆಡಿಸಿನಲ್ ವ್ಯಾಲ್ಯೂನು ಇದೆ ತುಳಸಿ ಬ್ಲಾಕ್ ಇದು. ಈ ಒಂದು ಪ್ರಾತ್ಯಕ್ಷಿತೆಯಲ್ಲಿ ತಾವು ಇದು ಬಾಸ್ಮತಿ ಎಲೆ ಅಂತ ಹೇಳ್ತೀವಿ. ಬಾಸ್ಮತಿ ಎಲೆ, ಅದಕ್ಕೆ ಪೆಂಡನಾಸ್ ಅಂತೇಳಿ ಕನ್ನಡ ಇಂಗ್ಲಿಷ್ ಅಲ್ಲಿ. ಅದೇ ತರ ಇದು ಬ್ರಾಹ್ಮಿ ಮೆಮೊರಿ ಎನ್ಹಾನ್ಸರ್, ಅಂದ್ರೆ ನಮ್ದ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಆಯುರ್ವೇದಿಕ್ ಔಷಧಿಯಲ್ಲಿ ಇದು ಉಪಯೋಗ ಮಾಡ್ತಾರೆ. ಇದೇ ತರ ತಾವು ಈ ಕಡೆ ಎಲ್ಲ ನೋಡ್ಬೋದು. ಪೂರ್ತಿ ಪ್ರಾತ್ಯಕ್ಷಿತೆಯಲ್ಲಿ ಸುಮಾರು 50 ತರಹದ್ದು ನಾವು ಔಷಧೀಯ ಮತ್ತು ಸುಗಂಧ ದ್ರವ್ಯ ಬೆಳೆಗಳನ್ನು ಬೆಳೆಸಿದೀವಿ. ಈ ಎಲ್ಲಾ ಬೆಳೆ ಒಂದೊಂದು ಸಾಲ ಮುಂದೆ ತಮಗೆ ಆ ಬೆಳೆದ ಹೆಸರು, ಅದರದ ಎಲ್ಲ ಮಾಹಿತಿ ಉಪಯೋಗಿ ಇರ್ತದೆ. ಮತ್ತೆ ನಿಮ್ಗೆ ಆ ಬೆಳೆದ ಬಗ್ಗೆ ಬಹಳ ಇನ್ಫಾರ್ಮೇಶನ್ ಬೇಕಂತಂದ್ರೆ QR ಕೋಡ್ ಸೈಡ್ ಮಾಡ್ತೀವಿ. QR ಕೋಡ್ ನೀವು ಸ್ಕ್ಯಾನ್ ಮಾಡ್ಕೊಂಡು ನೀವು ಆ ಬೆಳೆದ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಅದ್ರ ಜೊತೆಗೆ ರೈತರಿಗೆ ಅದ್ರ ಹ್ಯಾಂಗ್ ಬೆಳಿಬೇಕು, ಎಲ್ಲಿ ಮಾರ್ಕೆಟ್ ಮಾಡ್ಬೇಕು, ಎಲ್ಲ ಮಾಹಿತಿ ಕೂಡ ನಮ್ದು ಮಾಹಿತಿ ಕೇಂದ್ರದಲ್ಲಿ ತಮಗೆ ಲಭ್ಯ ಇರ್ತದೆ. ಅದ್ರ ಜೊತೆಗೆ ಇಡೀ ವರ್ಷ ನಮ್ಮ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನಡುತೋಪ, ಸಾಂಬಾರು, ಔಷಧಿ ಮತ್ತು ಸುಗಂಧ ದ್ರವ್ಯಗಳ ಬೆಳೆಗಳ ವಿಭಾಗದಲ್ಲಿ ನಮ್ಮ ವಿಜ್ಞಾನಿಗಳು ಯಾವತ್ತೂ ಲಭ್ಯವಿರ್ತವೆ. ತಮ್ಗೆ ಏನೋ ಮಾಹಿತಿ ಬೇಕಾದ್ರೆ ತಾವು ಅವ್ರ ಕಡೆಯಿಂದ ಮಾಹಿತಿ ಪಡ್ಕೋಬಹುದು.